शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಶಿವ, ಅಲ್ಲಿ ನೋಡು, ಸ್ಟ್ರೀಟ್ ಡ್ಯಾನ್ಸ್ ನಡೀತಿದೆ. ಬಾ ಹೋಗೋಣ. ನಡಿ. ನನ್ ಫೋನ್ ಯಾರೋ ತಗೊಂಡ್ಬಿಟ್ಟಿದಾರಲ್ಲ. ಅಯ್ಯೋ, ನನ್ ಮೊಬೈಲು ಕಳ್ತನ ಆಗಿದೆ. ಹಿಡೀರಿ ಯಾರಾದ್ರೂ ಕಳ್ಳನ. ಹಿಡ್ಕೊಳ್ಳಿ, 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 ಕಳ್ಳ, ಕಳ್ಳ, ಹಿಡ್ಕೊಳ್ಳಿ. ಪೊಲೀಸ್ ಕಾಲ್ ಮಾಡಿ, ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಕಳ್ಳ, ಕಳ್ಳ, ಕಳ್ಳನ್ ಹಿಡೀರಿ. ಕಳ್ಳ, 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 ಹಿಡೀರಿ. ಅವ್ರನ್ನ ಹಿಡ್ಕೊಳ್ಳಿ, ಕಳ್ಳ ಓಡೋಗ್ತಿದ್ದಾನೆ. ಹಿಡೀರಿ. ನನ್ ಗಾಡಿ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಕಳ್ಳ, ಕಳ್ಳ, ಕಳ್ಳನ್ ಹಿಡೀರಿ. ಕಳ್ಳ, ಕಳ್ಳ, ಹಿಡೀರಿ. ಕಳ್ಳ ಇಟ್ಕೊಳ್ಳಿ. Huh?
ಈ ಜಾಕೆಟ್ನ ಲಡ್ಡು ಸಿಂಗ್ ಸರ್ ಕೈಲಿ ಕೊಡ್ಬೇಕು. ಕಂಚಾ ತಾಪನ್ ಹೆಸರು ಕೇಳಿದ್ರೆ ಇಡೀ ದೇಶ ತಾಪ್ ತಾಪ್ ಅಂತ ಹೆದರುತ್ತೆ. ಆದ್ರೆ ನೀನು ಒಂದು ಹುಡುಗನಿಂದ ಹೆದರ್ಕೊಂಡ್ ಬಂದ್ಯಾ? ತಾಪ್ 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 ಅಂತ ಅನ್ನತ್ತೋ ಅಥವಾ ತಾರ್ 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 ಅನ್ನತ್ತೋ ಬಾಸ್? ಏಯ್ ಚೈಲ್ಡ್, ತಾಪ ನಮ್ ಜೊತೆ ಥರ್ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ತಾಪನ್ ಹೆಸರು ಕೇಳಿದ್ರೆ ದೇಶ ನಡುಗುತ್ತೆ. ಅಂದ್ರೆ ಎರಡು ಒಂದೇ ತಾನೆ ಬಾಸ್. ಆ ಹುಡುಗ ತುಂಬಾ ಜಾಣ, ಅದಕ್ಕೋಸ್ಕರ ಓಡ್ಬೇಕಾಗ್ ಬಂತು. ಆದ್ರೆ ನಾನು ನನ್ನ ಮುಖನ ತೋರಿಸ್ಲೇ ಇಲ್ಲ, ಅವನಿಗೆ ಕವರ್ ಮಾಡ್ದೆ. ನಾವು ಈ ವೇದಾ ಸಿಟಿನ ಇನ್ನೂ ಒಂದ್ ಸ್ವಲ್ಪ ದಿನ ಲೂಟಿ ಮಾಡ್ಬೋದು. ಈಗ ಸರಿಯಾಗಿ ಹೇಳ್ದೆ ನೋಡು. ಈಗ ಹೇಳಿ, ನನ್ನ ಹೆಸರು ಕೇಳಿದ್ರೆ ಇಡೀ ದೇಶ ತಾಪ್ 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 ತಾಪ್. ಹೆದ್ರುತ್ತೆ. ವೆರಿ ಗುಡ್. ಲಡ್ಡು ಸಿಂಗ್ ಸರ್, ಸಾರಿ, ನನ್ನ ಕಳ್ಳಾಗ್ಲಿಲ್ಲ. ಆದ್ರೆ ನನ್ಗೆ ಜಾಕೆಟ್ ಮತ್ತೆ ಪರ್ಸ್ ಸಿಕ್ಕಿದೆ. ನಿಮ್ಗೇನಾದ್ರೂ ಸುಳಿವು ಸಿಗ್ಬೋದೇನೋ? ಥ್ಯಾಂಕ್ ಯು ಶಿವ, ನನ್ ಪರ್ಸ್ ವಾಪಸ್ ತಂದ್ಕೊಟ್ಟಿದ್ದಕ್ಕೆ. ಸುಳಿವು ಯಾಕೆ ಸಿಗಲ್ಲ? ಕಳ್ಳ ಒಂದಲ್ಲ ಒಂದ್ ಕ್ಲೂನ ಬಿಟ್ಟು ಹೋಗೇ ಇರ್ತಾನೆ. ಈ ಜಾಕೆಟ್ ನಲ್ಲಿ ಅವನ ಐಡಿಯಾ ಅಥವಾ ಫೋಟೋ ಸಿಕ್ಕೇ ಸಿಗುತ್ತೆ. ಸಿಕ್ಬಿಟ್ಟು ಇವಾಗ ಎಲ್ ತಪ್ಪಿಸ್ಕೊಂಡು ಹೋಗ್ತಾನೆ. ಅಲ್ದೆ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳ ಕಳ್ತನ ಮಾಡ್ತಾ ಇದ್ರೆ ಜನ ಹೇಳ್ತಾರೆ ಕದಿಯೋದನ್ನ ಬಿಡು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರಂತ. ಆದ್ರೆ ಸರ್, ಮೊದ್ಲು ನೀವು ಫೋಟೋ ನೋಡಿ. ಈ ವ್ಯಕ್ತಿನ ಎಲ್ಲೋ ನೋಡಿದೀನಿ ಅನ್ಸುತ್ತೆ. ಜೈರಾಮ, ಇವನ್ನ ನೀನ್ ಹಿಡಿದು ಜೈಲಿಗೆ ಹಾಕು. ಸರ್, ಇವ್ರನ್ನ ಜೈಲ್ಗೆ ಹಾಕಕ್ ಆಗಲ್ಲ ಸರ್. ಜೈರಾಮ, ಇವನ್ನ ನೀನು ಜೈಲಿಗೆ ಹಾಕ್ಲೇಬೇಕು. ಸರಿ ಸರ್. ಅಯ್ಯೋ ಜೈರಾಮ, ಏನ್ ಮಾಡ್ತಾ ಇದೀಯ ನೀನು? ಮೊದ್ಲು ನನ್ನನ್ನ ಇಲ್ಲಿಂದ ಬಿಡಿಸು, ಇಲ್ಲಾಂದ್ರೆ ಯಾರಾದ್ರೂ ನೋಡ್ಬಿಟ್ರೆ ಫಜೀತಿ ಆಗುತ್ತೆ. ಬಿಡಿಸು ಸರ್, ಈ ಫೋಟೋ ಏನೋ ನಿಮ್ದೇನೆ. ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನೀವು ಕಳ್ಳರ ಗುಂಪ್ ಜೊತೆ ಸೇರ್ಕೊಂಡಿದ್ದೀರಾ ಅಂತ. ಈ ಫೋಟೋ ಟೇಬಲ್ ಮೇಲಿತ್ತು, ಜಾಕೆಟ್ ಅಲ್ಲಿ ಇರ್ಲಿಲ್ಲ. ಸರ್, ನನಗನ್ಸುತ್ತೆ ಡ್ಯಾನ್ಸಿಂಗ್ ಗ್ರೂಪ್ ನಲ್ಲೇ ಒಬ್ಬ ಅಂತ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಕೇಳಿ. ಲಡ್ಡು ಸಿಂಗ್ ಸರ್, ಇವತ್ ನೀವು ತುಂಬಾ ಆರಾಮಾಗಿದ್ದೀರಾ. ಏನ್ ಸಮಾಚಾರ? ಯಾಕಂದ್ರೆ ಇವತ್ತು ಕಳ್ಳ ನನ್ ಪರ್ಸ್ ಕದ್ಬಿಟ್ರೆ ಅವನ್ ಕೈಗೆ ಏನು ಸಿಗಲ್ಲ. ಹಾಗೆ ಲಡ್ಡು ಸಿಂಗ್ ಸರ್, ನೀವು ಭಯ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ಕೂಡ ಫುಲ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಅಪ್ಪ ಸಾಹಸಕಾರ, ಈಗ ಹೋಗಿ ಕಳ್ಳರನ್ನ ಹಿಡಿಯೋಣವಾ? ಆಹಾ, ನಡೀರಿ, ಬೇಗ ಹೋಗೋಣ. ಇಲ್ಲಾಂದ್ರೆ ಕಳ್ಳರು ನಮ್ ಕೈಯಿಂದ ತಪ್ಪಿಸ್ಕೊಳ್ತಾರೆ.
ಥ್ಯಾಂಕ್ ಯು. ಇಟ್ಸ್ ಓಕೆ. ಶಿವ ಆ ಜನ ಹೊರಟೋದ್ರು. ನೋಡಿ ಈ ಬಾರಿ ಅವರು ನನ್ ಪರ್ಸ್ ಕದಿಯಕ್ಕಾಗ್ಲಿಲ್ಲ. ಲಡ್ಡು ಸಿಂಗ್ ಸರ್, ನೀವು ನಿಮ್ ಪಾಕೆಟ್ ನೋಡ್ಕೊಂಡ್ರೆ ಚೆಕ್ ಯಾಕೆ ಮಾಡ್ಬೇಕು? ನಾನಿವತ್ತು ಪರ್ಸ್ ಮತ್ತೆ ದುಡ್ಡನ್ನ ಬೇರೆ ಬೇರೆ ಕಡೆ ಇಟ್ಟಿದ್ದೀನಿ. ಪರ್ಸ್ ಕದ್ರುನು ಹಣ ಸೇಫ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ಪರ್ಸ್. ಇದ್ರಲ್ಲಿ ಏನೋ ಇದೆ. ಪತ್ರ ಇದ್ರಲ್ಲಿ ಬರ್ದಿದೆ, ಪರ್ಸ್ ಮತ್ತು ದುಡ್ಡನ್ನ ಬೇರೆ ಬೇರೆ ಕಡೆ ಇಟ್ರೆ ಕಾಸು ಉಳಿಯುತ್ತೆ ಅಂತಲ್ಲ. ಬಾಯ್ ಇನ್ಸ್ಪೆಕ್ಟರ್. ಅಯ್ಯೋ, ನನ್ ದುಡ್ಡೆಲ್ಲೋಯ್ತು. ಅಯ್ಯೋ ಬಿಡಿ ಸರ್. ಇವ್ರು ಯಾರೋ ತುಂಬಾ ಬುದ್ಧಿವಂತ ಪಿಕ್ ಪಾಕೆಟರ್ಸ್. ಇವ್ರನ್ನ ಹಿಡಿಬೇಕು ಅಂದ್ರೆ ನಾವ್ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು. ನಡೀರಿ, ಅವ್ರನ್ನ ಫಾಲೋ ಮಾಡೋಣ. ಅವ್ರು ಈಗಷ್ಟೇ ಹೊರಗೋದ್ರು. ಇದ್ ಹೇಗ್ ಸಾಧ್ಯ? ಎಲ್ಲರೂ ಇಲ್ಲಿಗೆ ಬಂದ್ರು, ತಕ್ಷಣ ಎಲ್ಲಿ ಹೋದ್ರು? ನಂಗ್ ತುಂಬಾ ಭಯ ಆಗ್ತಿದೆ. ಅವ್ರೇನು ಏಲಿಯನ್ಸ್ ಗೀಲಿಯನ್ಸ್ ಆಗಿರ್ಬೋದ ಅಂತ. ಬಚ್ಚಿಟ್ಕೊಂಡ್ ನಮ್ಮನ್ ನೋಡ್ತಿದ್ರೆ. ಹಾ, ಯಾಕೆ ಹೇಳ್ಬಿಡು. ಏಲಿಯನ್ಸ್ ಬೇರೆ ಕೆಲ್ಸ ಇರಲ್ವಲ್ಲ, ಸುಮ್ನಿರೋ ಪುಕ್ಲಾ. ನೀವಿಬ್ರು ಮತ್ತೆ ಶುರು ಮಾಡಿದ್ರಾ? ಶಿವ, ನನ್ಗನ್ಸುತ್ತೆ ನಾವೇ ಇಲ್ಲಿ ಚೆನ್ನಾಗಿ ಅವ್ರನ್ನ ಹುಡುಕ್ಬೇಕು ನೀನ್ ಅಂತ. ಸರಿಯಾಗಿ ಹೇಳ್ತಿದ್ಯಾ ರೇವಾ. ನಡೀರಿ, ಎಲ್ರೂ ಅಂಗಡಿ ಅಕ್ಕಪಕ್ಕ ನೋಡಿ. ಅಯ್ಯೋ, ಸಾಕಾಗೋಯ್ತು. ಆ ಹುಡುಗ ಮತ್ತೆ ಪೊಲೀಸ್ ನಮ್ಮನ್ನೇ ಫಾಲೋ ಮಾಡಕ್ ಬಂದ್ರು. ಇವತ್ತು ಮಾಲಲ್ಲಿ ನಮ್ಮನ್ನ ಹುಡುಕ್ತಾ ಇದ್ರು. ನಾವಿಲ್ಲಿಂದ ಹೊರಡ್ಬೇಕು ಈಗ್ಲೇ. ಕಾಂಚಾ ತಾಪನ ಹೆಸರು ಕೇಳಿದ್ರೆ ಇಡೀ ಜಗತ್ತು ಥಾಪ್ತಾಪಂತ ಹೆದರತ್ತೆ. ನಾವು ಓಡಿ ಅಂತೂ ಹೋಗೋದಿಲ್ಲ, ಯಾಕೆಂದ್ರೆ ಇವತ್ತು ಆ ಪೊಲೀಸ್ ಅವ್ನ್ ಜೇಬ್ ಕತ್ತರಿಸಿದಾಗ ಅವನ್ ಕೈ ಏನ್ ಮಾಡಕ್ಕಾಯ್ತು? ಏನೂ ಆಗ್ಲಿಲ್ವಲ್ಲ. ಅವರೆಲ್ಲ ಬಂದ್ರು, ಓಡಿ ಬಾಸ್. ನೀವೆಲ್ರೂ ಲಡ್ಡು ಸಿಂಗ್ ಸರ್ಗೆ ಸರೆಂಡರ್ ಆಗಿ, ಮತ್ತೆ ಕದ್ದಿರೋ ಮಾಲ್ನ ಕೂಡ ವಾಪಸ್ ಕೊಡಿ. ತಾಪ ಹೆಸರು ಕೇಳಿದ್ರೆ ಇಡೀ ಜಗತ್ತೇ ಹೆದರುತ್ತೆ. ಅಂಥದ್ರಲ್ಲಿ ನಾನ್ ಬಂದು ನಿನಗ್ ಸರೆಂಡರ್ ಆಗ್ಬೇಕಾ? ಹೋಗಿ ಎಲ್ಲಾದ್ರೂ ಹಾಲ್ ಕುಡಿ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹ್ಯಾಂಡ್ಸ್ ಅಪ್. ತುಂಬಾ ಆಯ್ತು ಹಾಡಿ ಕುಣಿದಿದ್ದು. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ರು ಕಳ್ತನ ಮಾಡ್ತಾ ಇದ್ರೆ ಜನ ಹೇಳ್ತಾರೆ ಓಡಿ ಹೋಗಿ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ವಾವ್ ಸರ್, ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀರಾ. ಥ್ಯಾಂಕ್ ಯು.
ಥ್ಯಾಂಕ್ ಯು ವೆರಿ ಮಚ್. ನಿಮ್ ಸರ್ ನೋಡು ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅವರಿಂದ ನೀನೇನಾದ್ರೂ ಕಲಿಬೇಕಲ್ವಾ? ಲಡ್ಡು ಸಿಂಗ್ ಸರ್, ಗ್ಯಾಂಗ್ ಲೀಡರ್ ಓಡೋಗ್ತಾ ಇದ್ದಾನೆ. ನಾನು ಅವನ್ನ ಹಿಡಿತೀನಿ, ನೀವ್ ಇವ್ರನ್ನ ನೋಡ್ಕೊಳ್ಳಿ. ಹೇಗ್ ನೋಡ್ಕೊಳ್ಳಿ ಶಿವ? ನನ್ ಮಕ್ಕಳು ಕುಣಿಸಿ 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 ಸುಸ್ತು ಮಾಡ್ತಿದ್ದಾರೆ. ಲಡ್ಡು ಸಿಂಗ್ ಸರ್, ಗನ್ ತೆಗೀರಿ ಮತ್ತೆ ಹ್ಯಾಂಡ್ಸ್ ಅಪ್ ಹೇಳಿ. ಆಹಾ, ನೋಡು ಇವಾಗ ಹೇಳದೆ ಇದ್ರು ಹ್ಯಾಂಡ್ಸ್ ಅಪ್ ಮಾಡಿದ್ರು. ಇನ್ನು ಹ್ಯಾಂಡ್ಸ್ ಅಪ್ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರು? ಬಾಯ್ ಬಾಯ್ ಮಗು. ಎಸ್, ಐಡಿಯಾ, ಗ್ಲೂ ಟೈರ್. ಇದೇನಪ್ಪ ಇದು? ಸೈಕಲ್ ಗಾಳಿಲಿ ಮೇಲ್ ಕೇಬಲ್ ಮೇಲೆ ಓಡ್ತಾ ಇದೆ. ಇವನು ಮಗುನೇ ಅಲ್ಲ, ಸಾಮಾನ್ಯವಾದ ಮಗುನೇ ಅಲ್ಲ. ಇವನ್ ಯಾರೋ ದೊಡ್ಡ ವ್ಯಕ್ತಿನೇ ಇರ್ಬೇಕು. ಮೊದ್ಲು ನಾನು ಇಲ್ಲಿಂದ ಓಡೋದ್ರೆ ಸಾಕು. ನೀನ್ ಸಾಮಾನ್ಯವಾದ ಮಗು ಅಲ್ಲ, ನೀನ್ ಸಾಮಾನ್ಯವಾದ ಮಗು ಅಲ್ಲ. ಯಾರು ನೀನು? ಯಾರು ನೀನು? ನಿಲ್ಸು. ಹೇಳದ್ನಲ್ಲ ನಿಮ್ಗೆ, ಶಿವ ಶಿವ ಅಂತ ನನ್ನ ಹೆಸರು. ಅಂಕಲ್, ನೀವು ಒಪ್ಕೊಂಡ್ರೆ ನಾನ್ ನಿಮ್ಮನ್ನ ಕಾಪಾಡಬಹುದು. ದಯವಿಟ್ಟು ಕಾಪಾಡು ಅಂಕಲ್, ನನ್ನ ಸೈಕಲ್ನ ಹಿಂದೆಯಿಂದ ಹಿಡ್ಕೊಳ್ಳಿ.
ಹ್ಯಾಂಡ್ಸ್ ಅಪ್ ಕುಣಿಯೋ ಪಾಪ. ಇವಾಗ ಜೈಲಲ್ಲಿ ನಿನಗೆ ಎಷ್ಟು ಕುಣಿಸ್ತೀನಿ ಅಂದ್ರೆ ಇನ್ ಮುಂದೆ ಜೇಬಿ ಕತ್ರಿ ಹಾಕೋದು ಬಂದಾಗ್ಬೇಕು. ನಡಿ. ಇವನು ಸಾಮಾನ್ಯವಾದ ಮಗು ಅಲ್ಲ, ಇವನು ಸಾಮಾನ್ಯವಾದ ಮಗು ಅಲ್ಲ. ಮೊದಲು ಇವನು ಮಾಸ್ಕ್ ತೆಗಿರಿ. ನಾನು ಒಂದು ಮಗುವಿಂದ ಹೇಗ್ ಸೋತೆ? ಅಂಕಲ್, ಈಗ ಜೈಲ್ಗೆ ಹೋಗಿ ಯೋಚನೆ ಮಾಡಿ ನನ್ ಮಗುನ ಇಲ್ವಾ ಅಂತ. ಬಾಯ್ ಬಾಯ್. ಥ್ಯಾಂಕ್ ಯು ಶಿವ, ನೀನ್ ಮತ್ತೊಮ್ಮೆ ಕಾನೂನಿಗೆ ಸಹಾಯ ಮಾಡಿದೀಯಾ. ಥ್ಯಾಂಕ್ ಯು ವೆರಿ ಮಚ್. ಇವ್ರುಗಳು ಡಾನ್ಸರ್. ಇವ್ರನ್ನ ಡಾನ್ಸ್ ಮಾಡ್ತಾನೆ ಜೈಲಿಗೆ ಕರ್ಕೊಂಡು ಹೋಗ್ಬೇಕು. ಮ್ಯೂಸಿಕ್. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में।